ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶೋಭಾ ಟಿವಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೇ ಸೋಮವಾರ ಭರ್ಜರಿ ಗುಡ್ ನ್ಯೂಸ್ ಕತ್ತಿದೆ ಅಂತಲೇ ಹೇಳ್ಬೋದು. ಸೊ ಅದೇನು ಅಂತ ನೀವು ತಿಳ್ಕೊಬೇಕಾ? ಸೊ ಹಾಗಾದರೆ ನೀವೇನು ಮಾಡ್ಬೇಕು ಹೇಳಿ, ಪೂರ್ತಿ ವಿಡಿಯೋ ನೋಡಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಸೊ ಅದಕ್ಕೂ ಮುಂಚೆ ನೀವೇನು ಮಾಡ್ಬೇಕು ಹೇಳಿ, ನಮ್ಮ ಚಾನಲ್ನ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ. ಸೊ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಗೃಹಲಕ್ಷ್ಮಿಯವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದೇ ಸೋಮವಾರ. ಸೊ ಅದೇನು ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಪಡ್ಕೋತಿದ್ದೀರಲ್ವಾ? ಸೊ ನಿಮಗೆ ತಿಳಿದಿರೋ ಹಾಗೆ ಕೆಲವರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಸೊ ಅವ್ರಿಗೇನಾಗ್ತಿದೆ ಅಂದರೆ 2 ತಿಂಗಳು ಕಂಟಿನ್ಯೂಸ್ ಆಗಿ ಬಂದಿರುತ್ತೆ. ಸೊ ಇನ್ನು 3 ತಿಂಗಳು ಬಂದಿರಲ್ಲ. ಇನ್ನು ಕೆಲವರಿಗೆ 3 ತಿಂಗಳು ಕರೆಕ್ಟಾಗಿ ಬಂದಿರುತ್ತೆ. ಆಮೇಲೆ 4, 5, 6 ಕಂತು ಬಂದಿರಲ್ಲ. ಮತ್ತೆಷ್ಟೋ ಜನಕ್ಕೆ 6ನೇ ಕಂತು ಕೂಡ ಬಂದಿಲ್ಲ. ಸೊ ಇದ್ರ ಜೊತೆಗೆ ನೀವೆಲ್ಲರೂ ಕೂಡ 6 ಕಂತು ರಿಸೀವ್ ಮಾಡ್ಕೊಂಡು ಮತ್ತು 7ನೇ ಕಂತಿಗೆ, ಸೊ 7ನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಜಮಾ ಆಗುತ್ತೆ? ಸೊ ಅದಕ್ಕೋಸ್ಕರ ಕಾಯ್ತಿದ್ದೀರಾ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆಲ್ಲ ಬಂದಿರಲ್ಲ, ಸೊ ಹಣ ಕಾಯ್ತಿದ್ದೀರೋ ಅವ್ರಿಗೆಲ್ಲ ಸೋಮವಾರ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಏನು ಗುಡ್ ನ್ಯೂಸ್ ಅದು? ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಸಾಕಷ್ಟು ಜನರ ಸಮಸ್ಯೆಗಳು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಸರ್ಕಾರ ಗಮನಕ್ಕೆ ಬಂದಿದೆ. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಏನಾಗ್ತಿದೆ, ಎಷ್ಟು ಜನಕ್ಕೆ ಜಮಾ ಆಗ್ತಿದೆ, ಸೊ ಯಾರಿಗೆಲ್ಲ ಜಮಾ ಆಗಿಲ್ಲ, ಏನು ಸಮಸ್ಯೆ ಆಗಿದೆ, ಸೊ ಇದರ ಬಗ್ಗೆ ಎಲ್ಲ ಕೂಡ ಅದಕ್ಕೋಸ್ಕರ ಸಿದ್ದರಾಮಯ್ಯ ಸರ್ ಅವರು ಏನು ಮಾಡಿದ್ದಾರೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆದೇಶ ಹೊರಡಿದೆ. ಸೊ ಯಾಕೆ ಅಂತೀರಾ? ಸೊ ಆ ಒಂದು ಇಲಾಖೆಯಿಂದನೇ ನಮಗೆ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇರೋದು. ಸೊ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಂತ ಆದೇಶ ಹೊರಡಿಸಿದ್ದಾರೆ ಅಂದರೆ, ಸಿದ್ದರಾಮಯ್ಯ ಸರ್ ಅವರು ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಅಮೌಂಟ್ ಇದೆಯಲ್ಲ, ಸೊ ಯಾರಿಗೆಲ್ಲ ಹೋಗಿಲ್ಲ, ಸೊ ಯಾವ ಜಿಲ್ಲೆಗೆ ಹೋಗಿಲ್ಲ, ಸೊ ಇದ್ರ ಬಗ್ಗೆ ಲಿಸ್ಟ್ ರೆಡಿ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಇದ್ರ ಜೊತೆಗೆ ಇನ್ನೂ 6ನೇ ಕಂತು ಜಮಾ ಆಗ್ತಾ ಇದೆ. ಸೊ ಇನ್ನೂ ಎಷ್ಟು ಜನಕ್ಕೆ ಜಮಾ ಆಗಿಲ್ಲ, ಸೊ ಇದ್ರ ಬಗ್ಗೆ ಒಂದು ಲಿಸ್ಟ್ ರೆಡಿ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಈ ಲೀಸ್ಟನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಮತ್ತು ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ ಬಂದಿಲ್ವೋ, ಸೊ ಅವರಿಗೆಲ್ಲ ಆದಷ್ಟು ಬೇಗ ಅವ್ರು ತಮ್ಮ ಖಾತೆಗೆ ಹಣ ಜಮಾ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಜಾಸ್ತಿ ಲೇಟ್ ಮಾಡೋದಕ್ಕೂ ಹೋಗಬೇಡಿ ಅಂತ ಸೊ ಸಿದ್ದರಾಮಯ್ಯನವರು ಆದೇಶ ಹೊರಡಿಸಿದ್ದಾರೆ. ಸೊ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ವೋ ಅವ್ರಿಗೆಲ್ಲ ಇದೇ ಸೋಮವಾರದಿಂದ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಸಮಸ್ಯೆಗಳೆಲ್ಲ ಫೆಬ್ರವರಿ ಕೊನೆಯಷ್ಟರಲ್ಲಿ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಏನಾದರೂ ಒಂದು ಪಕ್ಷದಲ್ಲಿ ಈ ಫೆಬ್ರವರಿ ಅಷ್ಟರಲ್ಲಿ ಸರಿ ಆಗಲಿಲ್ಲ ಅಂದರೆ ಮಾರ್ಚ್ ತಿಂಗಳು ಸರಿ ಮಾಡ್ತಾರೆ. ಸೊ ಆದಷ್ಟು ಬೇಗ ಸರಿ ಮಾಡಿ ಯಾರ್ಯಾರಿಗೆ ಪೆಂಡಿಂಗ್ ಹಣ ಬರಬೇಕು ಸೊ ಅವರಿಗೆಲ್ಲ ಜಮಾ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಯಾರು ಕೂಡ ಏನು ವರಿ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ನಿಮ್ಮದೇನು ಸಮಸ್ಯೆ ಇಲ್ಲ ಅಂದರೆ ಆಧಾರ್ ಲಿಂಕಿಂಗ್, DBT ಆಕ್ಟಿವ್ ಸ್ಟೇಟಸ್ ಆಗಲಿ, ಸೊ KYC ಆಗಲಿ, ಸೊ ಈ ಥರ ಯಾವುದೇ ಸಮಸ್ಯೆಗಳು ಇಲ್ಲ ಅಂದರೆ ಸೊ ಆದಷ್ಟು ಬೇಗ ನಿಮಗೂ ಕೂಡ ಜಮಾ. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕು. ಇಲ್ಲ ಫೆಬ್ರವರಿ ತಿಂಗಳೊಳಗಡೆ ಇಲ್ಲ ಮಾರ್ಚ್ ಫಸ್ಟ್ ವೀಕ್ ಅಷ್ಟರಲ್ಲಿ ಎಲ್ರಿಗೂ ಪೆಂಡಿಂಗ್ ಅಮೌಂಟ್ ಯಾರ್ಯಾರಿಗೆಲ್ಲ ಇದೆಯೋ ಸೊ ಅವರಿಗೆಲ್ಲ ಜಮಾ ಆಗುತ್ತೆ. ಯಾರು ಕೂಡ ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ನಿಮ್ಗೆ ಯಾರಿಗೆಲ್ಲ ಈ ಮಾಹಿತಿ ನಿಮಗೇನಾದ್ರು ಉಪಯುಕ್ತ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.